ನ್ಯೂಸ್ ಫಸ್ಟ್ ಚಾನಲ್ ವೀಕ್ಷಕರಿಗೆ ಭವಿಷ್ಯ ಈ ದಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಮೇಷರಾಶಿಯವರಿಗೆ ಸ್ಥಿರಾಸ್ತಿ ಮತ್ತು ವಾಹನ ಇದರಿಂದ ಲಾಭ ಸಿಕ್ಕುವಂತಹ ಸೂಚನೆ. ಯಾವುದೋ ಆಸ್ತಿಪಾಸ್ತಿಯ ಮಾರಾಟದಿಂದಲೋ ಅಥವಾ ಆಸ್ತಿಯನ್ನು ಕೊಂಡುಕೊಳ್ಳೋದ್ರಿಂದಲೋ ನಿಮಗೆ ಲಾಭವಾಗುತ್ತೆ. ಹಾಗೆ ವಾಹನದ ವಿಚಾರ ಬಂದಾಗಲೂ ಕೂಡ ನಿಮಗೆ ಲಾಭ ಸಿಕ್ಕುವಂಥದ್ದಾಗುತ್ತೆ. ಉದ್ಯೋಗದಲ್ಲಿ ಮಾತ್ರ ಕಿರಿಕಿರಿ ಉಂಟಾಗ್ತಕ್ಕಂತಹದ್ದು, ಯಾವುದೂ ಸಮಾಧಾನಕರವಾಗಿ ನಡೆಯುವಂತಹ ಪ್ರಸಂಗಗಳೇ ಇರುವುದಿಲ್ಲ. ಏನೋ ಉದ್ಯೋಗಕ್ಕೆ ಹೋದಾಗಿನಿಂದ ಅದನ್ನು ಮುಗಿಸಿ ಮನೆಗೆ ಬರುವವರೆಗೂ ಕೂಡ ಒಂದಲ್ಲ ಒಂದು ಕಿರಿಕಿರಿ ನಿಮಗಿರುತ್ತೆ. ಕುಟುಂಬದಲ್ಲಿ ಜಗಳ ಆಗ್ತಕ್ಕಂತಹ ಸಾಧ್ಯತೆ, ಕುಟುಂಬ ಕಲಹ ಅನ್ನುವಂಥದ್ದು ಗ್ರಹಗತಿಯ ಫಲ. ಅದು ಮನೆಯಲ್ಲಿ ಸಣ್ಣ ಪುಟ್ಟ ವಿಚಾರಗಳಿಗೂ ಕೂಡ ಜಗಳಕ್ಕೆ ಅವಕಾಶಗಳಾಗುವಂಥದ್ದು, ಆದಾಯದಲ್ಲಿ ಕುಂಠಿತವಾಗ್ತಕ್ಕಂಥದ್ದು, ಆರ್ಥಿಕ ಸಮಸ್ಯೆ, ಇದೆಲ್ಲವನ್ನು ನೋಡಬೇಕಾಗತ್ತೆ. ಹಲವಾರು ಅಂಶಗಳನ್ನು ಗಮನಿಸ್ತಾ ಹೋದಾಗ ಈ ದಿವಸ ಯಾಕೋ ಅಷ್ಟೊಂದು ಚೆನ್ನಾಗಿಲ್ಲ ಅನ್ನುವಂತಹ ನಿರ್ಧಾರ ನಿಮಗೆ ಅನುಭವಕ್ಕೆ ಬರುವಂಥದ್ದಾಗತ್ತೆ. ಮಾನಸಿಕವಾಗಿ ನೆಮ್ಮದಿ ಇಲ್ಲ. ಇಷ್ಟೆಲ್ಲ ಆದಮೇಲೆ ಮನಸ್ಸಿಗೆ ನೆಮ್ಮದಿ ಎಲ್ಲಿಂದ ಬರಬೇಕು? ಅದು ಕೂಡ ಅನುಭವಿಸುವಂಥದ್ದು. ನವಗ್ರಹರನ್ನು ವಿಶೇಷವಾಗಿ ಆರಾಧನೆ ಮಾಡಿ, ನಮಃ ಸೂರ್ಯಾಯ ಚಂದ್ರಾಯ ಮಂಗಲಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ಇದರ ಜೊತೆಯಲ್ಲಿ ಚಂದ್ರಗ್ರಹನನ್ನು, ಮನಃಕಾರಕನಾದಂಥವನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಬೇಕು. ದಧಿಶಂಖ ತುಷಾರಾಭಂ ಕ್ಷೀರೋದಾರಣವ ಸಂಭವಂ ನಮಾಮಿ ಶಶಿನಂ ಸೋಮಂ ಶಂಭೋರ್ ಮುಕುಟಭೂಷಣಂ. ಈ ಎರಡೂ ಶ್ಲೋಕಗಳನ್ನು 10 ಬಾರಿ ಹೇಳಿಕೊಳ್ಳಿ, ಶುಭವಾಗಿ. ವೃಷಭ ರಾಶಿ, ಸಾಂಸಾರಿಕವಾದಂತಹ ಕೆಲವು ವಿಚಾರಗಳಲ್ಲಿ ಬಹಳ ಬೇಸರವನ್ನು ಮಾಡಿಕೊಳ್ತೀರಿ. ಕುಟುಂಬ ಅಂದರೆ ಇಷ್ಟೇನಾ, ಹೀಗೇನಾ ಅನ್ನುವಂತಹ ಎಲ್ಲ ಪ್ರಶ್ನೆಗಳನ್ನು ಹಾಕ್ಕೊಳ್ತೀರಿ, ನೋವನ್ನು ಅನುಭವಿಸ್ತೀರಿ. ಅವಮಾನಕ್ಕೆ ಗುರಿಯಾಗದೇ ಇರೋ ಹಾಗೆ ಗಮನಿಸ್ಕೊಳ್ಳಿ. ಯಾವ ಮಾತಾಡಿದರೂ ಕೂಡ ಕಷ್ಟ. ಯಾವ ಮಾತಿನಿಂದ, ಯಾವ ನಡೆಯಿಂದ ಅವಮಾನ ಆಗುತ್ತೋ ಗೊತ್ತಿಲ್ಲ. ಅದನ್ನು ಸರಿಯಾಗಿ ಸೂಕ್ಷ್ಮವಾಗಿ ಗಮನಿಸ್ಕೊಳ್ಬೇಕಾಗುತ್ತೆ. ಬೇರೆಯವರ ತಪ್ಪನ್ನು ಎತ್ತಿಹಿಡಿದು ತೋರಿಸ್ಲಿಕ್ಕೆ ಹೋಗಬೇಡಿ. ನಿಮ್ಮದೇ ಬೇಕಾದಷ್ಟಿದೆ. ಬೇರೆಯವರೂ ತಿರುಗಿ ಬಿದ್ದರೆ ಮತ್ತಷ್ಟು ಅವಮಾನಕ್ಕೆ ದಾರಿಯಾಗತ್ತೆ. ಪ್ರಯಾಣದಲ್ಲಿ ಆಲಸ್ಯ ಉಂಟಾಗುತ್ತೆ. ಎಲ್ಲಿಗೋ ಹೋಗಬೇಕಾಗಿರುತ್ತೆ, ಅಥವಾ ನೌಕರಿಗೆ ಹೋಗಬೇಕಾಗಿರುತ್ತೆ, ವ್ಯಾಪಾರ ವ್ಯವಹಾರಾದಿಗಳಿಗೆ ಹೋಗಬೇಕಾಗಿರುತ್ತೆ. ಪ್ರಯಾಣ ಮಾಡೋದಕ್ಕೆ ಇಷ್ಟ ಇಲ್ಲ. ಅಲ್ಲಿ ನಿಮ್ಮ ಇಷ್ಟ ಕಷ್ಟಕ್ಕಿಂತಲೂ ಹೆಚ್ಚಾಗಿ ಅನಿವಾರ್ಯತೆ, ಅಗತ್ಯತೆ, ನಿಮ್ಮ ಜವಾಬ್ದಾರಿ ಮುಖ್ಯ ಅನ್ನುವಂಥದ್ದು ಗೊತ್ತಾಗ್ತಾ ಹೋಗುತ್ತೆ. ಹಣವಿರೋದು ಅಂತಕ್ಕಂತಹ ಭ್ರಾಂತಿ ನಿಮ್ಮನ್ನು ಕಾಡುತ್ತೆ. ನಮ್ಮ ಹತ್ರ ಏನಪ್ಪ, ನಮಗೆ ಬೇಕಾದಷ್ಟಿದೆ ಅಂತ ಹೇಳ್ಕೊಳ್ಳುವಂಥದ್ದು ನಿಮಗೆ ಕಾಡುತ್ತೆ. ಅದು ಭ್ರಾಂತಿ, ಭ್ರಮೆ. ಯಾವ ಕ್ಷಣದಲ್ಲಿ ಏನು ಬೇಕಾದರೂ ಕೂಡ ಘಟಿಸಬಹುದು ಅನ್ನೋದು ಗೊತ್ತಿರಲಿ. ಜವಾಬ್ದಾರಿಯ ಬಗ್ಗೆ ಚಿಂತನೆಯನ್ನು ನಡೆಸಿ. ನಿಮ್ಮ ಕರ್ತವ್ಯ ಏನಿದೆ, ನಿಮ್ಮ ಸ್ಥಾನಮಾನ ಏನಿದೆ, ಅಥವಾ ನೀವು ಮಾಡಬೇಕಾದಂತಹ ಕೆಲಸ ಏನಿದೆ, ನೀವು ಕೂತಿರತಕ್ಕಂತಹ ಹುದ್ದೆ ಯಾವುದಿದೆ, ಅದಕ್ಕೆ ಯಾವ ರೀತಿ ನ್ಯಾಯವನ್ನು ಒದಗಿಸ್ಬೋದು, ಅದರ ಬಗ್ಗೆ ಚಿಂತನೆ ಇರಲಿ. ಎಲ್ಲ ದೃಷ್ಟಿಯಿಂದ ಕುಲದೇವತಾ ಪ್ರಾರ್ಥನೆ ಮಾಡಿ, ಶುಭವಾಗಿ. ಮಿಥುನ ರಾಶಿ, ಅನಿರೀಕ್ಷಿತವಾಗಿ ಆರ್ಥಿಕವಾದಂತಹ ಸಂಕಷ್ಟವನ್ನು ಎದುರಿಸಬೇಕಾಗುತ್ತೆ. ಏನೋ ತೊಂದರೆ ಬರುತ್ತೆ. ಹಣಕಾಸಿನ ವಿಚಾರ ನಿಮಗೆ ತೊಂದರೆಯನ್ನು ಮಾಡ್ತಕ್ಕಂಥದ್ದಾಗುತ್ತೆ. ಸಾಲ ಮಾಡಬೇಕಾದಂತಹ ಪರಿಸ್ಥಿತಿ ಒದಗಿ ಬರಬಹುದು. ಅದನ್ನು ಸರಿಯಾಗಿ ಗಮನಿಸ್ಕೊಳ್ಳಿ. ಕುಟುಂಬದವರೇ ಶತ್ರುಗಳಾಗ್ತಾರೆ, ಮನೆಯವರೇ ದ್ವೇಷಿಗಳು. ಹಾಗಾಗಿ ಅದನ್ನು ನಿಭಾಯಿಸ್ತಕ್ಕಂಥದ್ದು ಬಹಳ ಕಷ್ಟ. ಯಾವ ಕ್ಷಣದಲ್ಲಿ, ಯಾವ ರೀತಿಯಲ್ಲಿ, ಏನು ಮಾಡ್ತಾರೆ ಅಂತ ಹೇಳಲಿಕ್ಕೆ ಸಾಧ್ಯ ಆಗೋದಿಲ್ಲ. ಶಾರೀರಿಕವಾದಂತಹ ತೊಂದರೆಯೂ ನಿಮಗೆ ಕಾಡುತ್ತೆ. ಅದರಲ್ಲೂ ಕಾಲು ನೋವು ವಿಶೇಷವಾಗಿ ನಿಮ್ಮನ್ನು ಬಹಳ ತೊಂದರೆಗೆ ಈಡು ಮಾಡುತ್ತೆ. ಆರ್ಥಿಕವಾದಂತಹ ಪರಿಸ್ಥಿತಿಯನ್ನು ಸರಿಪಡಿಸ್ಕೊಳ್ಳೋದಕ್ಕೆ ಹರಸಾಹಸ ಮಾಡಬೇಕಾಗತ್ತೆ. ಕೊನೆಗೂ ಕೂಡ ನೀವು ಅಂದುಕೊಂಡಂತಹ ಗುರಿಯನ್ನು ಸಾಧನೆ ಮಾಡಲಿಕ್ಕೆ ಆಗೋದಿಲ್ಲ. ಋಣಮೋಚನ ಮಂಗಳ ಸ್ತೋತ್ರವನ್ನು ಪಠನ ಮಾಡಿ, ಅನುಕೂಲ ಇದ್ದವರು ಶ್ರವಣ ಮಾಡಿ, ಶುಭವಾಗಿ. ಕರ್ಕಾಟಕ ರಾಶಿ, ಸ್ವಯಂಕೃತ ಅಪರಾಧಗಳು ಏನೂ ಬೇಡ. ಏನೋ ಒಂದು ರೀತಿಯಲ್ಲಿ ನಿಮ್ಮ ವ್ಯವಹಾರವೋ, ವ್ಯಾಪಾರವೋ, ಕುಟುಂಬವೋ ನಡ್ಕೊಂಡು ಹೋಗ್ತಾ ಇದೆ. ನೀವೇ ತಪ್ಪನ್ನು ಮಾಡಿಕೊಂಡು ಮತ್ತಷ್ಟು ಸಮಸ್ಯೆಗೆ ಯಾಕೆ ಒಳಗಾಗ್ತೀರಿ ಅನ್ನುವಂಥದ್ದು ಪ್ರಶ್ನೆ. ಹಾಗಾಗಿ ಯಾವುದೇ ರೀತಿಯ ಸ್ವಯಂಕೃತ ಅಪರಾಧಗಳು, ನೀವೇ ಮಾಡ್ಕೊಳ್ತಕ್ಕಂತಹ ತಪ್ಪಿದೆಯಲ್ಲ, ಅದು ಬೇಡ ಅಂತ. ಜೂಜಾಟದಂತಹ ಉತ್ತೇಜಕವಾದಂತಹ ಯಾವುದೇ ವಿಚಾರಗಳು ಬೇಡ. ಯಾವುದಕ್ಕೋ ಏನೋ ಬೆಟ್ಸ್ ಕಟ್ಟುವಂಥದ್ದು, ಲಾಭ ಬರುತ್ತೆ ಅಂತ ಹೇಳಿ
ಆಲೋಚನೆಯನ್ನು ಮಾಡಿ ಕೈಲಿರ್ತಕ್ಕಂಥದ್ದನ್ನು ಕಳ್ಕೊಳ್ತಕ್ಕಂಥದ್ದು, ಈ ರೀತಿಯ ಪರಿಸ್ಥಿತಿ ಬೇಡ ಅಂತ ಅರ್ಥ. ಮಾನಸಿಕವಾದಂತಹ ಚಾಂಚಲ್ಯ ನಿಮಗೆ ಹೆಚ್ಚಾಗಿ ಕಾಡುತ್ತೆ. ನಾನೇನಾದರೂ ಮಾಡಬೇಕು ಅಂತ ಹೇಳಿ ಕೂತು ಜಾಗದಿಂದ ಆ ಕಡೆ ಈ ಕಡೆ ಸುತ್ತಾಡ್ತೀರಿ, ಒದ್ದಾಡ್ತೀರಿ. ಪ್ರಯೋಜನ ಏನು, ಉಪಯೋಗ ಏನು, ಅದು ಪ್ರಶ್ನೆಯಾಗತ್ತೆ. ಮಕ್ಕಳ ವಿಚಾರದಲ್ಲಿ ತುಂಬ ಬೇಸರವಾಗುತ್ತೆ. ನಿಮ್ಮ ರೀತಿ ರಿವಾಜುಗಳನ್ನು ನೋಡಿ ಮಕ್ಕಳು ನಿಮ್ಮನ್ನು ತಾತ್ಸಾರ ಮಾಡ್ತಾರೆ, ನಿಮಗೆ ಬೆಲೆ ಕೊಡೋದಿಲ್ಲ. ಆದರೆ ಅದನ್ನು ನಿರೀಕ್ಷೆ ಮಾಡ್ತಕ್ಕಂತಹ ನೀವು ಎಷ್ಟರ ಮಟ್ಟಿಗೆ ಸರಿಯಾಗಿದ್ದೀರಿ ಅನ್ನುವಂಥದ್ದು ಪ್ರಶ್ನೆಯಾಗುತ್ತೆ. ಅಂದುಕೊಂಡಂತಹ ಕೆಲಸ ಕಾರ್ಯ ಎಲ್ಲ ವಿಳಂಬವಾಗುತ್ತೆ, ನಿಧಾನಗತಿಯಲ್ಲಿ ಸಾಗುತ್ತೆ. ನ್ಯಾಯಾಲಯದ ವಿಚಾರದಲ್ಲಿ ಹಿನ್ನಡೆಯಾಗುತ್ತೆ. ಹೀಗೆ ಒಂದಕ್ಕೊಂದು ಎಲ್ಲವೂ ಕೂಡ ನಿಮಗೆ ನಷ್ಟ ಕಷ್ಟದ ಪರಿಸ್ಥಿತಿಯನ್ನು ತಂದಿಡತಕ್ಕಂಥದ್ದು. ಶಿವಾರಾಧನೆಯನ್ನು ಮಾಡಿ. ಶಿವಂ ಶಾಂತಂ ಜಗನ್ನಾಥಂ ಲೋಕಾನುಗ್ರಹ ಕಾರಣಂ ಶಿವಮೇಕಂ ಪರಂ ವಂದೇ ಶಿಕಾರಾಯ ನಮೋ ನಮಃ ಎಂಬತಕ್ಕಂತಹ ಶ್ಲೋಕ ಮಂತ್ರವನ್ನು 11 ಬಾರಿ ಪಠನೆ ಮಾಡಿ